Hello, friends. How are you? I think you are good. I hope you are good. So, today we are learn English with story, a small story. The story title is How to Adapt Mental Discipline. ನೋಡ್ರಿ ಇವತ್ತು ನಾವು ಇಂಗ್ಲಿಷನ್ನ ಒಂದು ಕತೆ ಮೂಲಕ ತಿಳಿದುಕೊಳ್ಳೋಣ. ಆ ಕತೆ ಯಾವುದು ಅಂತಂದ್ರೆ ದೇರ್ ವಾಸ್ ಎ ಮೆಂಟಲ್ ಹೆಲ್ತ್. ಕತೆ ಹೆಸರೇನ್ರಿ? ಹೌ ಟು ಅಡಾಪ್ಟ್, ಮಾನಸಿಕ ಶಿಸ್ತನ್ನ ಹೇಗೆ ರೂಢಿಸಿಕೊಳ್ಳುವುದು. ಹೌದಾ? ತುಂಬಾ ಇಂಪಾರ್ಟೆಂಟ್ ಆಗಿದೆ ರೀ. ನೋಡ್ರಿ, ದೇರ್ ವಾಸ್ ಎ ಸ್ಟೂಡೆಂಟ್ ನೇಮ್ಡ್ ಅರ್ಜುನ್. ಒಬ್ಬಲ್ಲಿ ಹುಡುಗ ಇದ್ದ, ಆ ಹುಡುಗನ ಹೆಸರು ಅರ್ಜುನ. ಹಿ ವಾಂಟೆಡ್ ಟು ಕ್ರ್ಯಾಕ್ ಎಕ್ಸಾಮ್. ಅವನ್ ಬಯಸ್ತಾ ಇದ್ದ ಎಕ್ಸಾಮ್ ಕ್ರ್ಯಾಕ್ ಆಗ್ಬೇಕಂತೆ. ದೇರ್ ವಾಸ್ ಎ ಸ್ಟೂಡೆಂಟ್ ನೇಮ್ಡ್ ಅರ್ಜುನ್. He wanted to crack the exam, but whenever he sit to study, ಯಾವಾಗ whenever he sit to study, ಯಾವಾಗ ಆತ ಸ್ಟಡಿ ಮಾಡಲಿಕ್ಕೆ ಕುಳಿತುಕೊಳ್ಳುತ್ತಿದ್ದನೋ ಆವಾಗ his mind wandered. ವಂಡರ್ಡ್ ಅಂದ್ರೆ ಏನ್ರಿ? ಬಹಳಷ್ಟು ಗೊಂದಲದಾಗ ಒಳಗಾಗ್ಬೋದು, ಅಲ್ಲಡಕ್ ಶುರು ಮಾಡಿಬಿಡ್ತಿತ್ತು. ಈಗ ನೀವಾದ್ರೂ ಮಾಡ್ತೀರಾ, ಕ್ಲಾಸಲ್ಲಿ ಕುಂತಿರ್ತೀರಾ, ನಿಮ್ ಮನಸ್ಸು ಮಮ್ಮಿ ಕಡೆನೋ, ಆಟದ ಕಡೆನೋ, ಮೊಬೈಲ್ದಲ್ಲೋ, ರೀಲ್ದಲ್ಲೋ, ಕ್ರಿಕೆಟ್ದಲ್ಲೋ ಹೋಗಿರುತ್ತೆ. ಇದಕ್ಕೇನಂತಾರ್ರಿ? ವಂಡರ್ಡ್. WANDRED, ವಂಡರ್ಡ್. ಹೌದಾ? ಇಲ್ಲಿ ನೋಡ್ರಿ, ಹೀಸ್ ಮೈಂಡ್ ವಂಡರ್ಡ್. ಸಮ್ ಟೈಮ್ ಹಿ ಥಾಟ್ ಅಬೌಟ್ ಫ್ರೆಂಡ್ಸ್. ಒಮ್ಮೆ ಆತ ಏನ್ ಮಾಡ್ತಾ ಇದ್ರಿ? ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಸಮ್ ಟೈಮ್ ಅಬೌಟ್ ಸೋಷಿಯಲ್ ಮೀಡಿಯಾದಲ್ಲಿ. ಸಮ್ ಟೈಮ್ಸ್ ಹಿ ಫೆಲ್ಟ್ ಲೇಜಿ. ಆಲ್ಸಿತನ ಬಂದ್ಬಿಡ್ತಾ ಇತ್ತು. ಫೀಲ್ ಇದ್ದಿದ್ರಿ ಫಾಸ್ಟ್ ಟೆನ್ಸ್, ಫಾಸ್ಟ್ ಫ್ಯೂಚರ್ ವರ್ಬ್ದು 3 ಫಾರ್ಮ್ದಾಗ ಬಂದಾಗ ಫೆಲ್ಟ್ ಆಗತ್ತಿರಿ ಇದು. ನೋಡ್ರಿ ಮುಂದೆ ಏನಾಗುತ್ತೆ. ಒನ್ ಡೇ ಹಿಸ್ ಟೀಚರ್ ಟೋಲ್ಡ್ ಹಿಮ್. ಒಂದ್ ದಿವಸ ಅವ್ರ ಟೀಚರ್ ಹೇಳಿದ್ರು ಅವನಿಗೆ, ಯುವರ್ ಬಿಗ್ಗೆಸ್ಟ್ ಎನಿಮಿ ಇಸ್ ನಾಟ್ ಎ ಎಕ್ಸಾಮ್, ಇಟ್ ಈಸ್ ಯುವರ್ ಅನ್ಕಂಟ್ರೋಲ್ಡ್ ಮೈಂಡ್. ಅವ್ರ ಟೀಚರ್ ಹೇಳ್ತಾರ್ರಿ ಒಂದ್ ದಿವಸ. ಒನ್ ಡೇ ಹೀಸ್ ಟೀಚರ್ ಟೋಲ್ಡ್ ಹಿಮ್, ಯುವರ್ ಬಿಗ್ಗೆಸ್ಟ್ ಎನಿಮಿ ಇಸ್ ನಾಟ್ ದ ಎಕ್ಸಾಮ್, ಇಟ್ ಈಸ್ ಯುವರ್ ಅನ್ಕಂಟ್ರೋಲ್ಡ್ ಮೈಂಡ್. ಅವ್ರೇನ್ ಹೇಳ್ತಾರ್ರಿ ಟೀಚರ್? ಯುವರ್ ಬಿಗ್ಗೆಸ್ಟ್, ಅತಿ ದೊಡ್ಡ ಶತ್ರು ಯಾವುದು ಅಂದ್ರೆ ಎಕ್ಸಾಮ್ ಅಲ್ಲ, ನಿನ್ನ ಅನಿಯಂತ್ರಿತ ಮನಸ್ಸು, ನಿನ್ನ ಹರಿದಾಡುವ ಮನಸ್ಸು ಅಂತ ಹೇಳ್ತಾರ್ರಿ ಟೀಚರು. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ, ಅರ್ಜುನ್ ಡಿಸೈಡೆಡ್ ಟು ಪ್ರಾಕ್ಟೀಸ್ ಮೆಂಟಲ್ ಡಿಸಿಪ್ಲಿನ್. ಅರ್ಜುನ್ ನಿರ್ಧಾರ ಮಾಡ್ಬಿಡ್ತಾನ್ರಿ, ಡಿಸೈಡ್ ಮಾಡ್ತಾನ್ರಿ ಟು ಪ್ರಾಕ್ಟೀಸ್ ಮೆಂಟಲ್ ಡಿಸಿಪ್ಲಿನ್ ಅನ್ನ ಹ್ಯಾಕ್ ತರಬೇಕು ಅಂತ. ನೋಡ್ರಿ, ಅವನೇನ್ ಮಾಡ್ತಾನೆ ನೋಡ್ರಿ. ಎವ್ರಿ ಮಾರ್ನಿಂಗ್ he sit quietly for 10 minutes and focused on his breathing. ಅರ್ಜುನ ನಿರ್ಧರಿಸಿಬಿಟ್ಟ ಏನಂತೇಳಿ, ನಾನು ಮಾನಸಿಕ ಸ್ಥಿರತೆಯನ್ನ ತೆಗೆದುಕೊಂಡು ಬರ್ತೀನಿ, ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀನಿ ಅಂತ ನಿರ್ಧರಿಸಿದ. ಏನ್ ಮಾಡ್ಬೇಕಾಗಾದ್ರೆ, ಎವ್ರಿ ಮಾರ್ನಿಂಗ್ ಅವನೇನ್ ಮಾಡ್ತಿದ್ದ? ಪ್ರತಿನಿತ್ಯ 10 ನಿಮಿಷ ಶಾಂತವಾಗಿ ಕುಂತ್ಕೊಂಡು ಅವನ ಬ್ರೀದಿಂಗ್ ಮೇಲೆ, ಉಸಿರಾಟದ ಮೇಲೆ, ನಮ್ಮ ಉಸಿರು ಬಿಡುವುದು ತೆಗೆದುಕೊಳ್ಳುವುದು, ಇನ್ಹೇಲ್ ಎಕ್ಸ್ಹೇಲ್, ತೆಗೆದುಕೊಳ್ಳುವುದು ಬಿಡುವುದು, ಇದೇನಿರ್ತದಲ್ರಿ ಆ ಪ್ರಕ್ರಿಯೆ ಮೇಲೆ ಆತ ಮನಸ್ಸನ್ನ ಧ್ಯಾನ ಮಾಡೋದು ಇದಕ್ಕೆ ಅಂತಾರ್ರಿ. ಮೆಡಿಟೇಷನ್ ಮಾಡೋದು ಕೂಡ ಇದಕ್ಕೆ ಅಂತಾರ್ರಿ. ಏನ್ರಿ? ಹಿ ಸಿಟ್ ಕ್ವೈಟ್ಲಿ ಫಾರ್ 10 minutes ಅಂಡ್ ಫೋಕಸ್ಡ್ ಆನ್ ಹಿಸ್ ಬ್ರೀತ್. ಉಸಿರಾಟದ ಮೇಲೆ ಮನಸ್ಸನ್ನ, ನಮ್ಮ ಮನಸ್ಸಿನ ಪರವಾನಿಕೆ ಇಲ್ಲದೆ ಆ ಉಸಿರಾಟ ನಡೆದಿರ ನಮಗ್ ಗೊತ್ತಾಗಲ್ಲ ನಾವ್ ಎಷ್ಟ್ ಸಲ ಉಸಿರಾಡ್ತೀವಿ ಅಂತ. ಕೌಂಟ್ ಮಾಡ್ರಿ ಒಂದ್ ದಿವ್ಸದಲ್ಲಿ ನೋಡೋಣ. 1 2 ಹಿಂಗ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಅದು ನೈಸರ್ಗಿಕ ಕ್ರಿಯೆ ಆಗಿರೋದ್ರಿಂದ ಉಸಿರಾಡ್ಲಿಕ್ಕೆ ಸ್ಟಾರ್ಟ್ ಆಗಿ ತಂತಾನೆ ಅದಕ್ಕೆ ಕೆಲಸ ನಡೆದಿರ್ತೈತ್ರಿ. ಆಗ ನೀವೇನ್ ಮಾಡ್ಬೇಕು ಅಂದ್ರೆ, ಮೈಂಡ್ ಅನ್ನ ಕೂಲ್ ಮಾಡಿ, ಪೂರ್ತಿ ದೇಹದಲ್ಲಿ ಹೇಗೆ ನಮ್ಮಲ್ಲಿ ಆ ಶ್ವಾಸ ಒಳಗೆ ಹೋಗ್ತಾ ಇದೆ, ಗಾಳಿ ಹೇಗೆ ಹೋಗ್ತಾ ಇದೆ, ಬ್ರೀದಿಂಗ್ ಹೆಂಗ್ ಮಾಡ್ತಾ ಇದ್ದೀವಿ, ಹೇಗೆ ಬಿಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿ, ಆಗ ವೆನ್ಎವರ್ ನೆಗೆಟಿವ್ ಥಾಟ್ಸ್ ಕೇಮ್ ಹಿ ಟೋಲ್ಡ್ ಹಿಮ್ಸೆಲ್ಫ್. ಯಾವಾಗಾದ್ರೂ ಆ ಉಸಿರಿನ ಮೇಲೆ ಮನಸ್ಸನ್ನ ಕೇಂದ್ರೀ ಮಾಡಿದಾಗ, ಏ ಬಿಡೋಪ ಏನ್ ಕುಂತಿ 10 ನಿಮಿಷ ವೇಸ್ಟ್ ಮಾಡಿ ಮುಂಜಾನೆ ಅಂತ ಮನಸ್ಸಂದ್ರ, ನೀವೇನ್ ಮಾಡ್ರಿ, ಆ ಟೈಮ್ದಲ್ಲಿ ಅವ ಏನ್ ಹೇಳಿದ್ರಿ, ಅವನ ಮನಸ್ಸು ಕೂಡ ಹೇಳಿತ್ರಿ. ಸ್ಟಾರ್ಟಿಂಗ್ ಅವನ ಮನಸ್ಸು ಹೇಳಿತು,
ವೆನ್ ಎವರ್ ನೆಗೆಟಿವ್ ಥಾಟ್ಸ್ ಕೇಮ್, ಯಾವಾಗ ನೆಗೆಟಿವ್ ಥಾಟ್ಸ್ ಬಂತು, ಯಾವ್ಯಾವ ಥಾಟ್ಸ್ ರೀ ಅವು? ಸೋಷಿಯಲ್ ಮೀಡಿಯಾ, ಫ್ರೆಂಡ್ಸು ಮತ್ತೆ ಲೇಜಿತನ ಬಂದ್ರೆ ಅವೇನ್ ಹೇಳ್ತಿ, ಹೀ ಟೋಲ್ಡ್ ಹಿಮ್, ತನಗ್ ತಾನೇ ಏನ್ ಹೇಳ್ಕೊಂಡ, ಐ ಆಮ್ ಸ್ಟ್ರಾಂಗರ್ ದೆನ್ ಮೈ ಥಾಟ್, ಐ ಆಮ್ ಸ್ಟ್ರಾಂಗರ್ ದೆನ್ ಮೈ ಥಾಟ್. ನಾನು ಹೇಳಿದಾಗೆ ನನ್ನ ಮನಸ್ಸು ಕೇಳುತ್ತೆ, ನಾನು ಸದೃಢವಾಗಿದ್ದೀನಿ, ಐ ಆಮ್ ಸ್ಟ್ರಾಂಗರ್ ದೆನ್ ಮೈ ಥಾಟ್, ಐ ಆಮ್ ಸ್ಟ್ರಾಂಗರ್ ದೆನ್ ಮೈ ಥಾಟ್, ಐ ಕ್ಯಾನಾಟ್ ಲಿಸನ್ ಎನಿಥಿಂಗ್, ಐ ಕ್ಯಾನಾಟ್ ಲಿಸನ್ ಎನಿಥಿಂಗ್, ಐ ಆಮ್ ಸ್ಟ್ರಾಂಗರ್ ದೆನ್ ಮೈ ಥಾಟ್. ನಾನು ನನ್ನ ಮನಸ್ಸಿನ ಶಕ್ತಿಗಿಂತ, ನನ್ನ ಮನಸ್ಸಿನ ವಿಚಾರಗಳಿಗಿಂತ ನಾನು ಸದೃಢವಾಗಿದ್ದೀನಿ. ನನ್ನ ಮನಸ್ಸನ್ನ ನಾನು ಹತೋಟಿಯಲ್ಲಿ, ಕಂಟ್ರೋಲ್ದಲ್ಲಿ ಇಡ್ಲಿಕ್ಕೆ ನನಗೆ ಬರುತ್ತೆ. ನಾನು ಕೇಳ್ತೀನಿ, ನಾನು ಆ ಮನಸ್ಸನ್ನ ಹಿಡಿದಿಟ್ಟುಕೊಳ್ತೀನಿ. ಹಲ್ಚಲಾಗುವುದನ್ನ, ಫ್ರೆಂಡ್ಸ್ದೋ ಸೋಷಿಯಲ್ ಮೀಡಿಯಾನೋ ಲೇಜಿತನ ಆಗುವುದನ್ನ ತಡಿತೀನಿ ಅಂತನ್ರಿ ಅವನು. ಏನಂತನ್ರಿ, ವೆನ್ ಎವರ್ ನೆಗೆಟಿವ್ ಥಾಟ್ಸ್ ಕೇಮ್, ಹಿ ಟೋಲ್ಡ್ ಹಿಮ್, ಹಿ ಟೋಲ್ಡ್ ಹಿಮ್ಸೆಲ್ಫ್, ತನಗ್ ತಾನೆ, ಹಿಮ್ಸೆಲ್ಫ್ ಅಂದ್ರೆ ಮೈ ಸೆಲ್ಫ್, ಹರ್ ಸೆಲ್ಫ್, ಹಿಮ್ಸೆಲ್ಫ್, ಅವನೇ ಹೇಳ್ಕೋತಾನ್ರಿ, ಐ ಆಮ್ ಸ್ಟ್ರಾಂಗರ್ ದೆನ್ ಮೈ ಥಾಟ್, ಐ ಆಮ್ ಸ್ಟ್ರಾಂಗರ್ ದೆನ್ ಮೈ ಥಾಟ್. ನಾನೇನ್ರಿ, ಮನಸ್ಸಿಂದ, ನನ್ನ ಮನಸ್ಸಿಗಿಂತ, ನನ್ನ ವಿಚಾರಗಳಕ್ಕಿಂತ ನಾನು ಶ್ರೇಷ್ಠವಾಗಿದ್ದೀನಿ, ನಾನು ಸ್ಟ್ರಾಂಗರ್ ಆಗಿದ್ದೀನಿ ಅಂತ ಹೇಳ್ತಾನ್ರಿ. ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾರ್ಯಾರು ಸ್ಟೂಡೆಂಟ್ ಇದ್ದೀರೋ, ಯಾರ್ಯಾರು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕಂತೀರೋ, ಯಾವಾಗ ಸಂದರ್ಭದಲ್ಲಿ ನಿಮಗೆ ಬೇಡವಾದ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತವೋ, ಆವಾಗ ಈ ಮಾತನ್ನ ನೀವು ಹೇಳುವುದು ಬೇಕು. ಆಗ ನಿಮ್ಮ ಮನಸ್ಸು ನಿಮ್ಮ ಹತೋಟಿಗೆ ಬರುತ್ತೆ, ನೀವು ಇಟ್ಟುಕೊಂಡಂತ ಏಮು ಬೇಗ ನೀವು ರೀಚ್ ಆಗ್ತೀರಾ. ಸೊ ನೋಡ್ರಿ, ವೈಲ್ ಸ್ಟಡಿಂಗ್ ಹಿ ಕೆಪ್ಟ್ ಹೀಸ್ ಫೋನ್ ಅವೇ ಅಂಡ್ ಸ್ಟಡಿಡ್ ಫಾರ್ 30 minutes without distraction. Slowly his concentration improved. ಐ ಆಮ್ ಸ್ಟ್ರಾಂಗರ್ ದೆನ್ ಮೈ ಥಾಟ್ ಅಂತ ಯಾವಾಗ ಆತ ತನ್ನ ಮನಸ್ಸಿಗೆ ತನ್ನ ವಿಚಾರಗಳಿಗೆ ಹೇಳಿಕ್ ಸ್ಟಾರ್ಟ್ ಮಾಡಿದನೋ, ಆವಾಗಿಂದ ಆತ ಫೋನ್ ಇರ್ಲಿ, ಆ ಫೋನನ್ನ ಒಂದು ಬದಿಗಿಟ್ಟು ಸರಿಯಾಗಿ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಮನಸ್ಸನ್ನ ಏಕಾಗ್ರತೆ ಚಿತ್ತದಿಂದ 30 minutes ಅರ್ಧ ತಾಸು ಡಿಸ್ಟ್ರಾಕ್ಷನ್ ಇಲ್ಲೇ ಕುಂತು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಸ್ಲೋಲಿ ಹೀಸ್ ಕಾನ್ಸಂಟ್ರೇಟ್ಸ್ ಇಂಪ್ರೂವ್ಡ್. ಏನಾಯ್ತ್ರಿ, ಹಂತ ಹಂತವಾಗಿ ಮಗುವಿನ ಕಾನ್ಸಂಟ್ರೇಷನ್, ಏಕಾಗ್ರತೆ, ದೃಢತೆ, ದೃಢ ಸಂಕಲ್ಪ, ಏಕಾಗ್ರತೆ ಏನಾಗತ್ರಿ, ಒಂದೇ ವಿಷಯದಲ್ಲಿ ನಾವು ಬಹಳ ಹೊತ್ತು, 30 ನಿಮಿಷದನ್ನು 35, 40 ಈ ತರ ಹೆಚ್ಚು ಮಾಡ್ಕೊಂತ ಬರ್ತಾನ್ರಿ. ಹೀಸ್ ಕಾನ್ಸಂಟ್ರೇಷನ್ ಇಂಪ್ರೂವ್ಡ್. ಆಫ್ಟರ್ ಎ ಫ್ಯೂ ಮಂತ್, ಅರ್ಜುನ್ not only improved his marks, but he also felt more confident and calm. ಆಫ್ಟರ್ ಫ್ಯೂ ಮಂತ್, ಕೆಲವೇ ತಿಂಗಳುಗಳಲ್ಲಿ ಅರ್ಜುನ್ ನಾಟ್ ಓನ್ಲಿ ಇಂಪ್ರೂವ್ಡ್ ಹಿಸ್ ಮಾರ್ಕ್ಸ್, ಬಟ್ ಹಿ ಆಲ್ಸೋ ಫೆಲ್ಟ್ ಮೋರ್ ಕಾನ್ಫಿಡೆಂಟ್ ಅಂಡ್ ಕಾಮ್. ಕೆಲವು ದಿನಗಳಲ್ಲಿ, ಕೆಲವು ತಿಂಗಳುಗಳಲ್ಲಿ ಅರ್ಜುನನ ಅಂಕಗಳ ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ, ಬಹಳಷ್ಟು ಬದಲಾವಣೆ ಆಗೋದ್ರ ಜೊತೆಗೆ, ಅವ ಮತ್ತಷ್ಟು ದೃಢತೆಯಿಂದ, ಸಂಕಲ್ಪದಿಂದ, ದೃಢ ಸಂಕಲ್ಪ, ಕಾನ್ಫಿಡೆಂಟ್ ಆಗಿ ಮತ್ತೆ ಶಾಂತವಾಗಿ ಕಾಣ್ಲಿಕ್ಕೆ ಸ್ಟಾರ್ಟ್, ಹಿ ಆಲ್ಸೋ ಫೆಲ್ಟ್ ಮೋರ್ ಕಾನ್ಫಿಡೆಂಟ್. ಆತ ಬಹಳಷ್ಟು ಕಾನ್ಫಿಡೆಂಟ್ ಆಗಿ ಕಾಣ್ಲಿಕ್ಕತ್ತ. ಹಿ ರಿಯಲೈಸ್ಡ್, ಆಗ ಆತನಿಗೆ ಗೊತ್ತಾಯ್ತು ಏನಂತ, ಫಿಸಿಕಲ್ ಡಿಸಿಪ್ಲಿನ್ ಹೆಲ್ಪ್ ಹಿಮ್ ಟು ಸಿಟ್ ಎಟ್ ದ ಟೇಬಲ್, ಬಟ್ ಮೆಂಟಲ್ ಡಿಸಿಪ್ಲಿನ್ ಹೆಲ್ಪ್ಡ್ ಹಿಮ್ ಸ್ಟೇ ಫೋಕಸ್. ಫಿಸಿಕಲ್, ದೈಹಿಕ ಶಿಸ್ತು ಏನ್ ಹೇಳ್ತೈತ್ರಿ ಅಂದ್ರೆ, ನಾವು ಟೇಬಲ್ ಅಲ್ಲಿ ಕುಳಿತುಕೊಳ್ಬೇಕು. ಡಿಸಿಪ್ಲಿನ್ ಅಲ್ಲಿ ಬಹಳ ಹೊತ್ತು ಒಂದೇ ಪೋಸ್ಚರ್ದಲ್ಲಿ ಕುಳಿತುಕೊಳ್ಳುವ ಸ್ಟೆಮಿನಾ ಬೆಳಿತೈತ್ರಿ ಫಿಸಿಕಲ್ ಡಿಸಿಪ್ಲಿನ್ ದಿಂದ. ಅದಕ್ಕೆ ದೈಹಿಕವಾಗಿ ಆಕ್ಟಿವಿಟಿ ಮಾಡಬೇಕು. ಒಂದ್ 5 ನಿಮಿಷಕ್ಕೆ ಒಂದೇ ಜಾಗದಲ್ಲಿ ಕುಂತು ಬಿಟ್ರೆ ತಿರುಗಿ ಬರ್ಲಿಕ್ಕೈತಿ, ಕಣ್ಣಿಗೆ ಚಕ್ರ ಬರ್ತೈತಿ ಅಂದ್ರೆ ನೀವು ಫಿಸಿಕಲಿ ಗಟ್ಟಿಲ್ಲ ಅಂತ ಅರ್ಥ. ಆ ರೀತಿ ಆಗ್ಬಾರ್ದು. ಫಿಸಿಕಲ್ ಡಿಸಿಪ್ಲಿನ್ ಹೆಲ್ಪ್ಡ್ ಹಿಮ್ ಸಿಟ್ ಅಟ್ ದ ಟೇಬಲ್ ಅಂಡ್ ಮೆಂಟಲ್ ಡಿಸಿಪ್ಲಿನ್ ಹೆಲ್ಪ್ಡ್ ಹಿಮ್ ಟು ಸ್ಟೇ ಫೋಕಸ್. ಮೆಂಟಲ್ ಡಿಸಿಪ್ಲಿನ್ ಏನ್ ಮಾಡ್ತೈತ್ರಿ, ನಿಮ್ಮ ಗುರಿಯನ್ನ ರೀಚ್ ಮಾಡಲಿಕ್ಕೆ ಸುಲಭ ಹಾದಿ ಅಂತ ಹೇಳಿ ಶಿಸ್ತು ಒಂದು. ಅಂದ್ರೆ ಗುರಿ ಮತ್ತು ನೀವು ಇಟ್ಟುಕೊಂಡಂತ ಗುರಿಗೂ ಮತ್ತೆ ಆ ಅದೇನ್ರಿ, ಗುರಿ ಸಾಧಿಸುವುದಕ್ಕೂ ಮತ್ತೆ ಗುರಿ ಹೊಂದುವುದಕ್ಕೂ ನಡಬರ್ಕಿನ ಸೇತುವೆ ಯಾವ್ದ್ರಿ? ಇಟ್ಕೊಂಡಿರುವಂತಹ ಗುರಿಯನ್ನ ಮುಟ್ಟಬೇಕಾದ್ರೆ ನಮ್ಗೇನ್ ಬೇಕು?
ಗುರಿ ಹೊಂದುವುದಕ್ಕೂ ಮತ್ತು ಗುರಿ ಸಾಧಿಸುವುದಕ್ಕೂ ನಡುವಿನ ಏನು ಸೇತುವೆ ಯಾವ್ದ್ರಿ? ಡಿಸಿಪ್ಲಿನ್. ದಟ್ ಈಸ್ ಮೆಂಟಲ್ ಡಿಸಿಪ್ಲಿನ್. ಗುರಿ ಹೊಂದುವುದಕ್ಕೂ ಮತ್ತು ಗುರಿ ಸಾಧಿಸುವುದರ ನಡುವಿನ ಸೇತುವೆ. what is the which was the bridge of having goal and reach goal? ಅಂದ್ರೆ ಯಾವ ಆ, ಗುರಿಯನ್ನ ಹೊಂದುವುದಕ್ಕೂ ಮತ್ತು ಸಾಧಿಸುವುದರ ನಡುವಿನ ಬ್ರಿಡ್ಜ್ ಯಾವ್ದ್ರಿ? ಮೆಂಟಲ್ ಡಿಸಿಪ್ಲಿನು. ಮೆಂಟಲ್ ಡಿಸಿಪ್ಲಿನ್ ಹೊಂದಬೇಕಾಗಿರೋದು ಅತಿ ಅವಶ್ಯಕ ಆಗಿದೆ. ಸೊ ಈ ಸ್ಟೋರಿಯ ಮಾರಲ್ ಡಿಸಿಪ್ಲಿನ್ ಏನ್ರಿ? ಕಂಟ್ರೋಲ್ ಯುವರ್ ಮೈಂಡ್ ಅಂಡ್ ಯುವರ್ ಲೈಫ್ ವಿಲ್ ಬಿ your life will follow. Mental discipline is the foundation of success. Control your mind, your life will follow. Mental discipline is the foundation of success. ಮಾನಸಿಕ ಶಿಸ್ತು ಈ ಯಶಸ್ಸಿನ ತಳಹದಿ, ತಳಪಾಯ. ಸೊ ಈ ಕಥೆಯಿಂದ ನನ್ನ ವಿದ್ಯಾರ್ಥಿಗಳು, ನನ್ನ ಮುದ್ದಿನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಅನ್ನೋ ಭಾವನೆ ಜೊತೆಗೆ ಆ ಅವರ ಗುರಿ ಸಾಧನೆಯಲ್ಲಿ ಈ ಕಥೆಯನ್ನ ಸಾಧನೆಯಾಗಿ ಬಳಸ್ತಾರೆ. ಈ ಕಥೆಯನ್ನ ಮಾನಸಿಕ ಶಿಸ್ತನ್ನ ಒಂದು ಅಸ್ತ್ರವಾಗಿ ಬಳಸ್ತಾರೆ ಅಂತ ಹೇಳ್ತಾ ಆ ಎಲ್ರೂ ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಳೋ ಮೂಲಕ ಸಕ್ಸಸ್ ಹೊಂದ್ರಿ ಎಂಬ ಶುಭ ಹಾರೈಕೆಯೊಂದಿಗೆ ಧನ್ಯವಾದಗಳು.